ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ಸೊಗಡ ಅವರೆಕಾಯಿ ಸಿಗುತ್ತೆ. ಅವರೆಕಾಯಿ ಸಿಕ್ಕಿದಾಗ ಅವರೆಕಾಯಿ ಸೀಸನ್ನಲ್ಲಿ ಏನೇನು ಮಾಡಬಹುದಲ್ಲ ಎಲ್ಲ ತಿಂಡಿ ತಿನಿಸುಗಳನ್ನ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಅವರೆಕಾಳು ಬೇಗ ಬೇಯೋದ್ರಿಂದ ತುಂಬ ಮಾಡೋದು ಕೂಡ ತುಂಬಾ ಸುಲಭ. ಲಾಂಗ್ ಪ್ರೊಸೀಜರ್ ಕೂಡ ಏನೂ ಇರೋದಿಲ್ಲ. ಅವರೆಕಾಳು ಬಿರಿಯಾನಿ ಮಾಡಿದ್ದೀನಿ, ಸಖತ್ತಾಗಿದೆ. ಎಷ್ಟು ಸಿಂಪಲ್ಲೋ ಅಷ್ಟು ರುಚಿ ಕೂಡ ಅದ್ಭುತವಾಗಿದೆ. ನೀವು ಕೂಡ ಖಂಡಿತವಾಗ್ಲೂ ಒಂದು ಸಲ ಮಾಡ್ಕೊಡ್ಬಹುದು. ಮೊದಲಿಗೆ 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ 2 ರಿಂದ 3 ಜನಕ್ಕಾಗಷ್ಟು ಮಾಡ್ತಾರಂಥದ್ದು. ನಾನು 1 ಕಪ್ಪಷ್ಟು ಅವರೆಕಾಳು ಕೂಡ ತೊಗೊಂಡಿದ್ದೀನಿ. ಹಸಿ ಅವರೆಕಾಳು ಜೊತೆಗೆ ಈ ಥರ ತಪ್ಪರು ಕೂಡ ಹಾಕೊಳ್ಳಿ. ತಪ್ಪರು ಆದಷ್ಟು ಎಳೆದಿರಲಿ. ಈ ಅವರೆಕಾಯಿ ಏನಿದೆ ಅದಕ್ಕೆ ತಪ್ಪರು ಅಂತ ಹೇಳ್ತೀವಿ. ಎಳೆ ಬೀಜ ಇದ್ದರೆ ಅದಕ್ಕೆ ತಪ್ಪರು ಅಂತೀವಿ. ಅದನ್ನು ಹಾಕ್ಕೊಳ್ಳಿ. ತುಂಬ ಬಲ್ತಿರೋ ನಾರು ಬರುತ್ತೆ. ನಾರಿದ್ದರೆ ಬೀಜ ಅಷ್ಟೇ ತೆಗೆದಿಟ್ಕೊಳ್ಳಿ. ನಾನು ಮೊದಲಿಗೆ ಸ್ಟಾರು 1 ಅರ್ಧ, ಹಾಗೆ ಮರಾಠ ಮೊಗ್ಗು 3, ಸಹ ಜೀರಾ ಅರ್ಧ ಸ್ಪೂನು, ಸೋಂಪು ಅರ್ಧ ಸ್ಪೂನು, ಪಲಾವ್ ಎಲೆನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡಿ ಹುರ್ಕೊಳ್ತೀನಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಜಾಪತ್ರೆ, ಕಲ್ಲುವು ಸ್ವಲ್ಪ ಎಲ್ಲ ಸ್ವಲ್ಪ ಸಾಕು. 3 ಹಸಿಮೆಣಸಿನಕಾಯಿ, 1 ಈರುಳ್ಳಿ, ಹಾಗೆ ಮೆಣಸು ಒಂದು 10 ರಿಂದ 15 ಕಾಳಷ್ಟು, ಹಾಗೆ 1 ಏಲಕ್ಕಿ. ಇಷ್ಟನ್ನು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೊಂಡು ರುಬ್ಕೊಳ್ಳೋಣ. ಹಾಗೆ 1 ಕಪ್ಪಷ್ಟು ಅವರೆಕಾಳು ಜೊತೆಗೆ ಸ್ವಲ್ಪ ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಅಕ್ಕಿನ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಸ್ವಲ್ಪ ಕಸ್ತೂರಿ ಮೆಂತ್ಯ ತೊಗೊಂಡಿದ್ದೀನಿ. ಕಸ್ತೂರಿ ಮೆಂತ್ಯ ಎಲ್ಲ ಇದ್ದರೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇಲ್ಲ ಅಂದರೆ ನಾನು ಮೊದಲಿಗೆ 1 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ಏನು ತೊಗೊಂಡಿದ್ವಿ ಆ ಪ್ಲೇಟ್ನಲ್ಲಿ ಎಲ್ಲ ಒಂದೇ ಸಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೀನಿ. 1 ನಿಮಿಷ ಬಾಡಿದ ನಂತರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಬಾಡಿಸ್ಕೊಳ್ಳೋಣ. ಈ ಥರ ನೀವು ಫ್ರೈ ಮಾಡಿ ರುಬ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಸಖತ್ತಾಗಿರುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕೆಂದ್ರೆ ನಾನು ಅದು ಏನು ಮಸಾಲೆ ಹುರ್ಕೊಂಡಿದ್ದೀನಿ ಅದನ್ನಷ್ಟೇ ತೆಗೆದಿಟ್ಕೊಳ್ತೀನಿ. ಅದೇ ಎಣ್ಣೆಗೆ ಮತ್ತೆ ಎಣ್ಣೆ ಬಿಡೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕುಕ್ಕರ್ನಲ್ಲಿ ಎಣ್ಣೆ ಇದೆಯಲ್ಲ, ಅದೇ ಎಣ್ಣೆಗೆ ಮತ್ತೆ ಎಕ್ಸ್ಟ್ರಾ 1-2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಬಿರಿಯಾನಿ ಮಸಾಲೆ ಏನಿದೆಯಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದೇ ಪಾತ್ರೆ ಉಪಯೋಗಿಸ್ಕೊಳ್ಳಿ. ಕುಕ್ಕರ್ನಲ್ಲಿ ಮೊದಲು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಲ್ಲ, ಅದೇ ಕುಕ್ಕರ್ ಬಿಸಿ ಕೂಡ ಇರುತ್ತೆ, ಬೇಗ ಕೂಡ ಆಗುತ್ತೆ. ಹಾಗಾಗಿ ಅದೇ ಕುಕ್ಕರ್ನಲ್ಲಿ ನಾನು ಸೋಂಪು, ಸಹ ಜೀರಾ, ಪಲಾವ್ ಎಲೆ, ಮರಾಠ ಮೊಗ್ಗು, ಹಾಗೆ ಸ್ಟಾರ್ ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಗೆಡ್ಡೆಷ್ಟು ಈರುಳ್ಳಿನ ಬಳಸ್ಕೊಂಡಿದ್ದೀನಿ ಇಲ್ಲಿ. ಹಾಗೆಯೇ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆಗೋಷ್ಟರಲ್ಲಿ ಆ ಕಡೆ ಮಸಾಲೆ ಕೂಡ ಸ್ವಲ್ಪ ತಣ್ಣಗಾಗಿರುತ್ತೆ, ರುಬ್ಕೊಳ್ಬಹುದು. ಹಾಗೆ ಅವರೆಕಾಳು, ಕ್ಯಾರೆಟ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಕೂಡ ತುಪ್ಪ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಆ ಮಸಾಲೆ ರುಬ್ಕೊಳ್ಳೋಣ. ಅದ್ರ ಜೊತೆಗೆ 1 ಬಿಗ್ ಸೈಜ್ ಟೊಮೊಟೊ ಹಾಕ್ಕೊಳ್ತಿದ್ದೀನಿ. ನೀವು ಟೊಮೊಟೊ ಬೇಡ ಅಂದರೆ ಮೊಸರು ಕೂಡ ಹಾಕ್ಕೊಳ್ಬಹುದು. ಸ್ವಲ್ಪ ಹಳದಿ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಲೋ ಫ್ಲೇಮ್ ಇಟ್ಕೊಂಡು ಬಾಡಿಸ್ಕೊಳ್ಳಿ ನಾವು ರುಬ್ಬೋ ತನಕ. ಇದ್ರ ಜೊತೆಗೆ ನಾನು ಬಿರಿಯಾನಿ ಪೌಡರ್ ಅರ್ಧ ಸ್ಪೂನಷ್ಟು, ಧನಿಯಾದ ಪುಡಿ ಅರ್ಧ ಸ್ಪೂನಷ್ಟು, ಖಾರದ ಪುಡಿ ಅರ್ಧ ಸ್ಪೂನಷ್ಟು ತೊಗೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ. ಇದನ್ನು ಕೂಡ ಕಾಳು ಜೊತೆಗೆ ಹಾಕ್ಕೊಂಡು 1 ನಿಮಿಷದಷ್ಟು ಬಾಡಿಸ್ಕೊಳ್ಳಿ. ಅಷ್ಟಲ್ಲಿ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ರುಬ್ಕೊಂಡು, ಅದನ್ನು ಹಾಕ್ಕೊಳ್ಳೋಣ. ನಾನು ಬೆಳಗ್ಗೆ 6 ಗಂಟೆಯಿಂದ 6:30 ಒಳಗಡೆ ಟಿಫನ್ ರೆಡಿಯಾಗಿರಬೇಕು. ಹಾಗಾಗಿ ಅಷ್ಟು ಬೇಗ ಮಾಡಬೇಕಂದಾಗ ಇದೇ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು. 1 ಸೈಡು ಬಿಸಿನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು. ನಾವು ರುಬ್ಬೋದಕ್ಕೆ 1/4 ಕಪ್ನಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀವಿ. ಮತ್ತು ಜಾರೆಲ್ಲ ತೊಳೆದು ಬಿಡೋಷ್ಟಕ್ಕೆ 2/4 ಕಪ್ಪಷ್ಟು ನೀರು ತೊಗೊಂಡ್ರೆ ಸಾಕಾಗುತ್ತೆ. ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಿಮ್ಗೆ ತುಂಬ ಡ್ರೈ ಬೇಕಂದರೆ 1 ಕಪ್ ಅಕ್ಕಿಗೆ 2 ಕಪ್ ಹಂಗೆ ನೀರು ತೊಗೊಳ್ಬಹುದು. ನಾವು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಒಂದು ಅರ್ಧ ಕಪ್ಪಷ್ಟು ಅಥವಾ 1/4 ಕಪ್, ಒಂದು 50 ml ಅಷ್ಟು ಎಕ್ಸ್ಟ್ರಾ ನೀರು ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಮಸಾಲೆ ಎಲ್ಲ ಹಾಕಿ 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಮಸಾಲೆ ಕೂಡ ಫ್ರೈ ಮಾಡಿರೋದ್ರಿಂದ ಅರೋಮ ಅಂತೂ ತುಂಬ ಸಖತ್ತಾಗಿದೆ. ನೀವು ಅಕ್ಕಿ ಹಾಕಿಲ್ಲ ಅಂದರೆ ಹೀಗೆ ಕೂಗಿಸ್ಕೊಂಡ್ರೆ ಅವರೆಕಾಳು ಗ್ರೇವಿ ಆಗುತ್ತೆ, ಸಖತ್ತಾಗಿರುತ್ತೆ. ಅದು ಕೂಡ ನಾನು ನೆನೆಸಿರೋಂಥ ತೊಳೆದಿರೋಂಥ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಜಸ್ಟ್ 1 ನಿಮಿಷದಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲೆ ಫ್ಲೇವರ್ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ತುಪ್ಪ ಎಲ್ಲ ಹಾಕಿರೋದ್ರಿಂದ. ನಂತರ 1 ಸೈಡ್ ಕಾಯಿಸಿರೋಂಥ 2 ಕಪ್ಪಷ್ಟು ನೀರನ್ನ ನಾನಿಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ 1/4 ಭಾಗದಷ್ಟು ನಿಂಬೆಹಣ್ಣು ರಸ ಹಾಕ್ಕೊಳ್ತಿದ್ದೀನಿ. ಕ್ವಾಂಟಿಟಿ ಕಡಿಮೆ ಇದೆ, 1/4 kg ಅಕ್ಕಿನಲ್ಲಿ ಮಾಡಿರೋಂಥದ್ದು ನಾನು. ಹಾಗಾಗಿ 1/4 ಭಾಗದಷ್ಟು ನಿಂಬೆಹಣ್ಣು ರಸ ಸಾಕಾಗುತ್ತೆ. ಇಷ್ಟು ಹಾಕಿದ ನಂತರ ನೀವು ಟೇಸ್ಟ್ ನೋಡಿ, ಉಪ್ಪು ಖಾರ ಬೇಕಾದರೆ ಹಾಕ್ಕೊಳ್ಬೋದು. ನಂತರ ಕ್ಯಾಪ್ ಹಾಕ್ಬಿಟ್ಟು 1 ವಿಸಲ್ಲು ಹೈ ಫ್ಲೇಮ್ನಲ್ಲಿ, 1 ವಿಸಲ್ಲು ಲೋ ಫ್ಲೇಮ್ನಲ್ಲಿ ಕೂಗಿಸ್ಕೊಳ್ಳಿ. ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಬೇಗ ಬೇಯೋದಿಲ್ಲ, ಸ್ವಲ್ಪನೇ ಕ್ವಾಂಟಿಟಿ ಆಗುತ್ತೆ. ನೋಡಿ, ಕುಕ್ಕರ್ ಎಷ್ಟು ದೊಡ್ಡದಿದೆ. 5 ಲೀಟ್ರ್ ಕುಕ್ಕರ್ನಲ್ಲಿ 1/4 kg ರೈಸ್ ಮಾಡ್ತಾರಂಥದ್ದು ನಾನು. ಹಾಗಾಗಿ ನಿಮಗೇನು ಕ್ವಾಂಟಿಟಿ ಜಾಸ್ತಿ ಇದೆ ಅಂದಾಗ 1 ವಿಸಲ್ ಅಥವಾ 2 ವಿಸಲ್ ಚೆನ್ನಾಗಿ ಕೂಗುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲಿ 1 ವಿಸಲ್ ಕೂಗಿಸ್ಕೊಂಡು ಹೈ ಫ್ಲೇಮ್ನಲ್ಲಿ 1 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಈ ಬಿರಿಯಾನಿಗೆ ನೀವು ಮೊಸರು ರಾಯ್ತ ಕೂಡ ಮಾಡ್ಕೊಳ್ಬಹುದು, ಅಥವಾ ಗಟ್ಟಿ ಚಟ್ನಿ ಕೂಡ ಮಾಡ್ಕೊಳ್ಬಹುದು. ಅಥವಾ ಈಗ ಸ್ವಲ್ಪ ಖಾರವಾಗಿ ಮಾಡಿದ್ರೆ ಹಸಿ ಕಳಲ್ವ, ಸ್ವಲ್ಪ ಖಾರ ಮುಂದೆ ಇರೋ ತುಂಬಾ ಸಖತ್ತಾಗಿರುತ್ತೆ. ಖಾರವಾಗಿ ಮಾಡಿದ್ರೆ ಯಾವುದೂ ಸೈಡ್ ಡಿಶೇ ಬೇಕಾಗಿಲ್ಲ, ಅಷ್ಟು ಸಖತ್ತಾಗಿದೆ. ಸ್ವಲ್ಪ ತುಪ್ಪನ ಕೊನೆಯಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ. ನೀವು ಕೂಡ ಒಂದು ಸಲ ಈ ಸಂಕ್ರಾಂತಿ ಬಗ್ಗೆ ಮಾಡಿ ರುಚಿ ನೋಡಿ. ನೀವೇನಾದ್ರು ನಾನ್ ವೆಜ್ ಇಷ್ಟಪಡೋರಾದರೆ
ಎಗ್ ಅಥವಾ ಚಿಕನ್ ಹಾಕ್ಕೊಂಡು ಕೂಡ ಸೇಮ್ ಬಿರಿಯಾನಿ ಇದೇ ಮಸಾಲೆಗೆ ಮಾಡ್ಕೊಳ್ಬಹುದು. ತುಂಬಾ ಅದು ಸಖತ್ತಾಗಿರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆಲ್ಲರಿಗೂ ಧನ್ಯವಾದಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್, ಥ್ಯಾಂಕ್ ಯು.